ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಶಕುಂತಲಾ. ಪ್ರಪಂಚದಲ್ಲಿ ಯಾವಾಗಲೂ ಒಂದು ಕಣ್ಣು ಜಪಾನ್ ಕಡೆಗಂತೂ ಇದ್ದೇ ಇರುತ್ತೆ. ಯಾಕಂದ್ರೆ ಜಪಾನ್ ಯಾವಾಗಲೂ ಏನಾದ್ರೊಂದು ಹೊಸತನ ತಂತ್ರಜ್ಞಾನ ಆವಿಷ್ಕಾರ ಮಾಡ್ತಾ ಸದಾ ಸುದ್ದಿಯಲ್ಲಿರುತ್ತೆ. ಹೌದು, ಇದೀಗ ಜಪಾನ್ ವೈದ್ಯಕೀಯ ಲೋಕದಲ್ಲಿ ಹೊಸ ಇನ್ವೆನ್ಷನ್ ಮಾಡಿದ್ದು ಎಲ್ಲರೂ ಹುಬ್ಬೇರುವಂತೆ ಮಾಡಿದೆ. ಹೌದು, ಜಪಾನ್ ಇದೀಗ ಯೂನಿವರ್ಸಲ್ ಆರ್ಟಿಫಿಷಿಯಲ್ ಬ್ಲಡ್ ಅನ್ನ ಇನ್ವೆಂಟ್ ಮಾಡಿದೆ. ಅಂದ್ರೆ ಕೃತಕ ರಕ್ತವನ್ನ ಆವಿಷ್ಕರಿಸಿದ್ದು ನಾರಾ ವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ಪ್ರಯೋಗಗಳು ಕೂಡ ನಡೆದಿದೆ. ಜಪಾನ್ ಜನಸಂಖ್ಯೆ ಕುಗ್ತಾ ಇದ್ದು 2024ರಲ್ಲಿ 65 ವರ್ಷ ವಯಸ್ಸಿಗಿಂತ ಮೇಲ್ಪಟ್ಟವರ ಸಂಖ್ಯೆ ಹೆಚ್ಚಿದ್ದು ಯುವಜನ ಸಂಖ್ಯೆ ಕ್ಷೀಣಿಸ್ತಾ ಇತ್ತು. ಇದರಿಂದ ತುರ್ತು ಸಂದರ್ಭದಲ್ಲಿ ಅನಾರೋಗ್ಯ ಪೀಡಿತರಾದಾಗ, ಆಕ್ಸಿಡೆಂಟ್ಗಳಾದಾಗ ರಕ್ತ ಸಿಗದೆ ಅದೆಷ್ಟೋ ಜೀವಗಳು ಹೋಗ್ತಾ ಇತ್ತು. ಹೀಗಾಗಿ ಇದಕ್ಕೆ ಪರಿಹಾರವನ್ನ ಕಂಡುಹಿಡಿಬೇಕಂತ 2024ರಲ್ಲೇ ಪಣ ತೊಟ್ಟಿತ್ತು. ಈ ಆರ್ಟಿಫಿಷಿಯಲ್ ರಕ್ತದ ವಿಶೇಷತೆ ಏನಂದ್ರೆ, ಈ ಕೃತಕ ರಕ್ತವನ್ನ ಯಾವ ಬ್ಲಡ್ ಗ್ರೂಪ್ಗೆ ಬೇಕಾದ್ರೂ ಕೊಡಬಹುದು. ಎ ಪಾಸಿಟಿವ್, ಬಿ ಪಾಸಿಟಿವ್, AB ನೆಗೆಟಿವ್, O ನೆಗೆಟಿವ್ ಇರುವವರು ಕೂಡ ಇಂಥದ್ದೇ ನಿರ್ದಿಷ್ಟ ಗ್ರೂಪ್ ಬ್ಲಡ್ ಇಲ್ಲದಂತೆ RH ನಲ್ B ನೆಗೆಟಿವ್, AB ಪಾಸಿಟಿವ್, AB ನೆಗೆಟಿವ್ ನಂತಹ ಯಾವುದೇ ಗ್ರೂಪ್ನೊಂದಿಗೂ ಹೊಂದಿಕೊಳ್ಳುವಂತಹ ಜೀವರಕ್ಷಕವಾಗಿದೆ. ಈ ಕ್ಲಿನಿಕಲ್ ಅಧ್ಯಯನವನ್ನ ನಡೆಸುವುದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ. ಈಗಾಗಲೇ ದಾನ ಮಾಡಿದಂಥ ರಕ್ತದಿಂದ ಪಡೆದಂಥ ಬಿಳಿ ರಕ್ತ ಕಣಗಳನ್ನ ಕಡಿಮೆ ತಾಪಮಾನದಲ್ಲಿ 1 ತಿಂಗಳಿಗಿಂತ ಕಡಿಮೆ ಅವಧಿಗೆ ಮಾತ್ರ ಸಂಗ್ರಹಿಸಬಹುದು. ಆದಾಗ್ಯೂ ಕೂಡ ಕೃತಕ ಕೋಶಗಳನ್ನ ಕೋಣೆಯ ಉಷ್ಣಾಂಶದಲ್ಲಿ 2 ವರ್ಷಗಳ ಕಾಲ ಸಂಗ್ರಹಿಸಬಹುದು. ಕೃತಕ ಕೋಶಗಳನ್ನ ಯಾವುದೇ ರಕ್ತದ ಪ್ರಕಾರದಿಂದ ತಯಾರಿಸಲಾಗಿರುವುದರಿಂದ ರೋಗಿಗಳ ರಕ್ತದ ಪ್ರಕಾರವನ್ನ ದೃಢೀಕರಿಸದೆಯೇ ಅವುಗಳನ್ನ ಬಳಸಬಹುದು ಮತ್ತು ಆಂಬ್ಯುಲೆನ್ಸ್ ಮೂಲಕ ಸಾಗಿಸುವಾಗಲೂ ಸಹ ಅವುಗಳನ್ನ ನೀಡಬಹುದು ಅಂತ ಸಂಶೋಧಕರು ಹೇಳಿದ್ದಾರೆ. ಈ ಅಧ್ಯಯನವನ್ನ ನಾರಾ ವೈದ್ಯಕೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಹಿರೋಮಿ ಸೈಕ್ ನೇತೃತ್ವದ ತಂಡವು ಮುನ್ನಡೆಸ್ತಾ ಇದೆ. ಈ ವಿಧಾನವು ಅವಧಿ ಮೀರಿದ ದಾನಿ ರಕ್ತದಿಂದ ಕೆಂಪು ರಕ್ತ ಕಣಗಳನ್ನ ಆಮ್ಲಜನಕವನ್ನ ಸಾಗಿಸುವಂತಹ ಅಣುವಾದ ಹಿಮೋಗ್ಲೋಬಿನ್ ಅನ್ನ ಹೊರತೆಗೆಯೋದನ್ನ ಒಳಗೊಂಡಿರುತ್ತೆ ಮತ್ತು ನಂತರ ಅದನ್ನ ರಕ್ಷಣಾತ್ಮಕ ಕವಚದಲ್ಲಿ ಹುದುಗಿಸಿ ಸ್ಥಿರವಾದ ವೈರಸ್ ಮುಕ್ತ ಕೃತಕ ಕೆಂಪು ರಕ್ತ ಕಣಗಳನ್ನ ಸೃಷ್ಟಿಸುತ್ತೆ. ಪ್ರಯೋಗಾಲಯದಲ್ಲಿ ಬೆಳೆದಂತ ರಕ್ತವನ್ನ ಹೇಗೆ ತಯಾರಾಗಿಸಲಾಗುತ್ತೆ ಅಂದ್ರೆ, ಈ ಪ್ರಕ್ರಿಯೆಯು ಸಾಮಾನ್ಯವಾಗಿ ಕಾಂಡಕೋಶಗಳಿಂದ ಪ್ರಾರಂಭ ಆಗುತ್ತೆ. ಇಲ್ಲಿ ವಿಶೇಷ ಕೋಶಗಳು ಕೂಡ ಇರುತ್ತೆ. ಅವು ವಾಸ್ತವವಾಗಿ ನಿಮ್ಮ ದೇಹದಲ್ಲಿ ವಿವಿಧ ರೀತಿಯ ಕೋಶಗಳಾಗಿ ಬೆಳೆಯಬಹುದು. ಇದರಲ್ಲಿ ಕೆಂಪು ರಕ್ತ ಕಣಗಳು, ಪ್ಲೇಟ್ಲೆಟ್ಗಳು ಅಥವಾ ಚರ್ಮದ ಕೋಶಗಳು ಕೂಡ ಸೇರಿರುತ್ತೆ. ವಿಜ್ಞಾನಿಗಳು ಹೆಮಟೋಪಯಟಿಕ್ ಕಾಂಡಕೋಶಗಳು ಎಂಬ ನಿರ್ದಿಷ್ಟ ರೀತಿಯ ಕೋಶವನ್ನ ಬಳಸ್ತಾರೆ. ಇದು WBC, RBC ಮತ್ತು ಪ್ಲೇಟ್ಲೆಟ್ಗಳು ಸೇರಿದಂತೆ ಎಲ್ಲಾ ರೀತಿಯ ರಕ್ತ ಕಣಗಳನ್ನು ಉತ್ಪಾದಿಸುತ್ತೆ. ನಂತರ ಅವುಗಳನ್ನ ಪ್ರಯೋಗಾಲಯದ ವ್ಯವಸ್ಥೆಯಲ್ಲಿ ಇರಿಸಲಾಗುತ್ತೆ. ಈ ಕಾಂಡಕೋಶಗಳನ್ನ ರಕ್ತ ಕಣಗಳಾಗಿ ಪರಿವರ್ತಿಸಲಾಗುತ್ತೆ. ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಟ್ರಾನ್ಸ್ಫ್ಯೂಷನ್ ಮೆಡಿಸಿನ್ ಪ್ರಾಧ್ಯಾಪಕರಾದ ಸೆಡ್ರಿಕ್ ಫೆರ್ವಾರ್ಡ್ ವಿಜ್ಞಾನಿಗಳು ರಕ್ತ ಉತ್ಪಾದನೆಯನ್ನು ಹೆಚ್ಚಿಸಲು ಮತ್ತು ರಕ್ತದ ಗುಂಪಿನ ಗುರುತುಗಳನ್ನು ತೆಗೆದುಹಾಕಲು ಕಾಂಡಕೋಶಗಳನ್ನ ಜೀನ್ ಎಡಿಟ್ ಮಾಡಲು ಸಾಧ್ಯವಾಗುತ್ತೆ ಅಂತ ವಿವರಿಸಿದ್ದಾರೆ. ಒಟ್ಟಾರೆ ಜಪಾನ್ನ ಹೊಸ ಇನ್ನೋವೇಷನ್ಗೆ ಇಡೀ ವಿಶ್ವವೇ ಕೊಂಡಾಡ್ತಾ ಇದ್ದು, ಆದಷ್ಟು ಬೇಗ ಇದರ ಬಳಕೆ ಉಪಯೋಗ ಪ್ರತಿಯೊಂದು ದೇಶಕ್ಕೂ ತಲುಪಲಿ, ಜೀವರಕ್ಷಕವಾಗಲಿ ಅಂತ ಹಾರೈಸಿದ್ದಾರೆ. ಈ ಮಧ್ಯೆ ಜಪಾನ್ ಮತ್ತೊಂದು ಪ್ರಯೋಗಕ್ಕೂ ಕೂಡ ಕೈ ಹಾಕಿದ್ದು, ಚುವಾ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಟೆರಿಯುಕಿ ಕೊಮ್ಯಾಟ್ಸು ಅವರು ಕೃತಕ ಆಮ್ಲಜನಕ ವಾಹಕ ಅಧ್ಯಯನವನ್ನ ಸಹ ಮುನ್ನಡೆಸ್ತಾ ಇದ್ದಾರೆ. ಇದು ರಕ್ತದೊತ್ತಡವನ್ನ ಸ್ಥಿರಗೊಳಿಸಲು ಮತ್ತು ರಕ್ತಸ್ರಾವ ಮತ್ತು ಪಾರ್ಶ್ವವಾಯುವಿನಂತಹ ಸ್ಥಿತಿಗಳಿಗೆ ಚಿಕಿತ್ಸೆ ನೀಡಲು ಆಲ್ಬುಮಿನ್ ಸುತ್ತಿಕೊಂಡ ಹಿಮೋಗ್ಲೋಬಿನ್ ಅನ್ನ ಬಳಸುತ್ತೆ. ಇದೀಗ ಪ್ರಾಣಿಗಳ ಟ್ರಯಲ್ ಕೂಡ ನಡೆಸಿದ್ದು ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಸಿಕ್ಕಿದೆಯಂತೆ. ಒಟ್ನಲ್ಲಿ ಪ್ರತಿಯೊಂದು ಪ್ರಾಬ್ಲಮ್ಗೂ ಒಂದಲ್ಲ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ ಅನ್ನೋದನ್ನ ನಾವುಗಳು ಕಂಡು ಹಿಡಿಬೇಕಷ್ಟೇ ಅನ್ನೋದನ್ನ ಜಪಾನ್ ಪ್ರೂವ್ ಮಾಡಿದ್ದು ಮತ್ತು ಹೊಸ ಇನ್ನೋವೇಷನ್ಗಳತ್ತ ಮುನ್ನಡೆಸ್ತಾ ಇದೆ.